ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಪ್ರಮೋದ್ ಬರ್ಡೇ ಇತ್ತು, ಹಾಗೆ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ, ಅದನ್ನು ವ್ಲಾಗ್ ಹಾಕಿದ್ದೀನಿ. ಇನ್ನೂ ಯಾರ್ಯಾರು ನಾನು ಲಾಸ್ಟ್ ವ್ಲಾಗ್ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ನನ್ನ ವ್ಲಾಗ್ನ ಫಸ್ಟ್ ವ್ಯೂ ಮಾಡ್ಬೋದು. ಗೈಸ್, ಇವತ್ತಿನ ವ್ಲಾಗ್ ರ್ಯಾಂಡಮ್ ಆಗೋಗುತ್ತೆ. ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ನಾನು ಏನೇನು ಮಾಡ್ತೀನಿ ಈ ವ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ, ನೀವು ಸಹ ನೋಡ್ತಾ ಹೋಗಿ. ಇವಾಗ ಸದ್ಯಕ್ಕೆ ನಾನು ಸ್ಯಾರಿ ಹಾಕೊಂಡು ರೆಡಿಯಾಗಿದ್ದೀನಿ. ಇವತ್ತು ನಾನೇ ಸ್ಯಾರಿ ವೇರ್ ಮಾಡಿರೋದು. ಅಕ್ಕ ಒಂದು ಸ್ವಲ್ಪ ಕ್ಯಾಚ್ ನಾನು ಸ್ಯಾರಿ ಗೈಸ್, ಆ್ಯಕ್ಚುಲಿ ಸ್ಯಾರಿ ನಾನೇ ಉಟ್ಕೊಂಡಿದ್ದು, ಬಟ್ ಸ್ವಲ್ಪ ಅಕ್ಕ ಹೆಲ್ಪ್ ಮಾಡಿದ್ಲು. ಇವತ್ತು ಮೊನ್ನೆ ಸಂಡೆಯಿಂದ ಸ್ವಲ್ಪ ಸ್ಯಾರಿ ಉಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಫೈನಲಿ ಈ ಸ್ವಲ್ಪ ಒಂದು ಎಷ್ಟು ಪರ್ಸೆಂಟ್ ಕಲ್ತಿದ್ದೀನಿ, ಒಂದು 40%, 60, 70, 80% ಕಲ್ತಿದ್ದೀನಂತೆ. ಇನ್ನೊಂದು ಸ್ವಲ್ಪ ಅಂದರೆ ಇಲ್ಲೆಲ್ಲ ಪಿನ್ ಮಾಡ್ತಾರಲ್ಲ, ಅದು ಸ್ವಲ್ಪ ಇನ್ನೆಲ್ಲ ಮಿಸ್ಟೇಕ್ ಆಗ್ಕೊಂತು. ಅದು ಬಿಟ್ಟರೆ ಪರ್ಫೆಕ್ಟಾಗಿ ಇನ್ನು ಸ್ವಲ್ಪ ದಿನದಲ್ಲಿ ಕಲಿತೀನಿ ನಾನು. ಇವಾಗ ಸದ್ಯಕ್ಕೆ ಅಮ್ಮ ಬ್ರೇಕ್ಫಾಸ್ಟ್ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಅಮ್ಮ, ಇವತ್ತಿನ ತಿಂಡಿಗೇನು? ಚಿತ್ರಾನ್ನ ಮತ್ತು ನಮ್ಮಮ್ಮ ರಾಗಿ ರೊಟ್ಟಿ. ಗುಡ್ಗಾರ ಎಲ್ಲಿದೆ? ಎಲ್ಲ ರಾಗಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಗುಡ್ಗಾರ ಮಾಡಿದ್ದಾರೆ. ಹಾಗೆ ಬ್ರೇಕ್ಫಾಸ್ಟ್ ಚಿತ್ರಾನ್ನ. ಇದು ಇವತ್ತಿನ ಬ್ರೇಕ್ಫಾಸ್ಟ್. ಚಿತ್ರಾನ್ನ ಬಂದು ನನ್ನ ಬಾಕ್ಸಿಗೆ, ರೊಟ್ಟಿ ಇಲ್ಲಿ ತಿನ್ನೋಕ್ಕೆ. ಅಂದರೆ ಎಲ್ಲರಿಗೂ ಮಾಡಿದ್ದಾರೆ, ಎಲ್ಲರಿಗೂ ಸೇರಿನೇ ಡಬಲ್ ಬ್ರೇಕ್ಫಾಸ್ಟ್ ಇವತ್ತು. ಇವಾಗಷ್ಟೇ ಸ್ಕೂಲ್ ಬಸ್ ಸಿಕ್ತು, ಸ್ಕೂಲ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಓಕೆ, ಕ್ಲಾಸ್ ಮುಗಿಸ್ಕೊಂಡು ಇವಾಗಷ್ಟೇ ಮನೆ ಕಡೆ ಹೊರಟೆ. ಫುಲ್ಲು ಮಳೆ ಬಂದು ಚಂಡಿ ಆಗಿದೆ, ಗೊಚ್ಚೆ ರೋಡೆಲ್ಲ. ಓಕೆ, ಮನೆ ರೀಚ್ ಆದೆ. ಶ್ರೇಯಾಂಶ್ ಎದ್ದಿದಾನ ಮಲಗಿದಾನ ಗೊತ್ತಿಲ್ಲ. ನಮ್ಮಮ್ಮಂಗೆ ಸೊಂಟ ನೋವಂತೆ, ನೀರು ಇಟ್ಕೊಂಡು ನಿಂತಿದ್ದಾರೆ ನೋಡಿ. ಏನು ಮಾಡ್ತಾಯಿರೋದು ಇವು? ಲಕ್ಕಿಮ, ಸನ್ನಿಯಲ್ಲಿ ಸನ್ನಿಯಲ್ಲೇ ಎಲ್ಲೇ ತಿನ್ನಿ, ಸನ್ನಿಯಲ್ಲಿ ನಡಿ ಒಳಗೆ. ಏನು ಮಾಡ್ತಾ ಇರೋದು? ನೀಟಾಗಿ ಹೇಳಿ. ಡೋರ ನೋಡ್ತಿದ್ರಾ? ಹಾಲು ಕುಡಿತಿದ್ರಾ? ಹಾಲು ಬಿಸ್ಕೆಟ್ ಯಾರ್ದಿದು? ಡೋರ ನೋಡ್ಕೊಂಡು ತಿಂತಾಯಿದ್ರಾ? ಓಕೆ, ಇವಾಗಷ್ಟೇ ಕ್ಲಾಸ್ ಮುಗಿಸ್ಕೊಂಡು ಬಂದವಳೆ. ಅಮ್ಮ ಕಡಲೆಕಾಯಿ ಬೇಯಿಸಿಟ್ಟಿದ್ರು, ಹಾಗಾಗಿ ಕಡಲೆಕಾಯಿ ತಿನ್ನೋಣ ಅಂತ ಇವಾಗ ಹೊರಟೆ. ಕಡಲೆಕಾಳು ತಿಂದ ತಕ್ಷಣವೇ ನಾನು ಶ್ರೇಯಾಂಶನ ಕರ್ಕೊಂಡು ರೂಮಿಗೆ ಹೋದೆ. ಯಾಕಂದರೆ ಅವನಿಗೆ ಸ್ವಲ್ಪ ಓದಿಸೋಣ ಅಂತೇಳ್ಬಿಟ್ಟು. ಅವನಿಗೂ ಓದಿಸ್ಬಿಟ್ಟು ನನಗೂ ಸ್ವಲ್ಪ ಎಲ್ಲ ವರ್ಕ್ ಇತ್ತು, ಅದನ್ನ ಮುಗಿಸ್ಕೊಂಡು ನೆಕ್ಸ್ಟು ಶ್ರೇಯಾಂಶ್ ಊಟ ಬೇಕು ಅಂತ ಹೇಳ್ದ. ಅಮ್ಮ ಚಪಾತಿ ಮಾಡಿದರು, ಚಪಾತಿ ಮತ್ತು ಮಟನ್ ಕರಿ ಹಾಕ್ಕೊಟ್ರೆ ಅವನು ತಿನ್ಕೊಂಡು ಕೂತ್ಕೊಂಡಿದ್ದ. ಮತ್ತು ಅಜ್ಜಿನೂ ಸಹ ಅವನ ಜೊತೆನೇ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ರು. ಇವತ್ತಿನ ಡಿನ್ನರ್ಗೆ ಚಪಾತಿ, ಪರೋಟ ಎಲ್ಲೋಯ್ತಮ್ಮ? ಪರೋಟ ಅಮ್ಮ ತಿಂತಾಯಿದ್ದಾರೆ, ಪರೋಟ. ಹಾಗೆ ಮತ್ತೇನಿದು? ಇದೇನಿದು? ಅಂಬ್ಲಿ. ಇದೇನು ಸಾರಮ್ಮ? ಸೊಪ್ಪು ಸಾರು. ಹಾಗೆ ಇದು ಮಟನ್ ಸಾಂಬಾರು ಮತ್ತು ರೈಸ್. ಇದಿಷ್ಟು ಇವತ್ತಿನ ಲಂಚ್. ಊಟ ಎಲ್ಲ ಮುಗ್ದಿದೆ. ನಾವು ಯಾವಾಗಲೂ ಊಟ ಆದ ತಕ್ಷಣ ಫ್ರೂಟ್ಸ್ ಏನಾದ್ರು ತಿಂತೀವಿ. ಹಾಗೆ ಇವತ್ತಿನ ಫ್ರೂಟ್ ಬಂದು ಬನಾನಾ ಆಲ್ಮೋಸ್ಟ್ ನಮ್ಮ ಮನೇಲಿ ಯಾವಾಗಲೂ ಸ್ಟಾಕ್ ಇರುತ್ತೆ. ನಾನು ಯಾವಾಗಲೂ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ. ಈ ಬನಾನಾ ಎಲ್ಲ ತಿನ್ಕೊಂಡು ಇನ್ನೇನು ಮಲ್ಗೋಣ ಅಂತ ಹೋದರೆ ಶ್ರೇಯಾಂಶು ಲಕ್ಕಿಗೆ ಬಾಳೆಹಣ್ಣು ತಿನ್ನಿಸ್ಬಿಟ್ಟು ಕೈ ತೊಳಿಬೇಕು ದಿವ್ಯಾ ಅಂತ ಬಂದ. ಓಕೆ ಅಂತ ಹೇಳ್ಬಿಟ್ಟು ಅವ್ನು ಕೈ ತೊಳಿಸಿದ್ರೆ ಓಡೋಗಿ ಬೆಡ್ಡಲ್ಲಿ ಆಟ ಆಡ್ತಿರೋದು ನೋಡಿ. ಡೈಲಿ ಇದೆ ಅವನು 12 to 1 ಗಂಟೆ ಮಿಡ್ನೈಟ್ ತನಕ ಇದೇ ಥರ ರಂಪ ರಾಮಾಯಣ ಮಾಡ್ತಾಯಿರ್ತಾನೆ. ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.